ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಗಿ ಹಲ್ವಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ರಾಗಿ ಕಾಳನ್ನ ಓವರ್ ನೈಟು ಸೋಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ 1/4 ಕಪ್ಪಷ್ಟು ತೆಂಗಿನಕಾಯಿ ಹಾಕಿ 2 ಏಲಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ. ತುಂಬ ನೈಸಾಗಿ ಗ್ರೈಂಡ್ ಆಗಲಿ ಅದು. ಒಂದು ಸಲ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸಲ ಇದನ್ನು ಫುಲ್ ಫಿಲ್ಟರ್ ಮಾಡಾದಮೇಲೆ ಮತ್ತೆ ಒಂದು ಸಲ ಅದನ್ನು ಮಿಕ್ಸಿಗೆ ಹಾಕಿ ಮತ್ತೆ ಫಿಲ್ಟರ್ ಮಾಡಬೇಕು. ಯಾಕಂದರೆ ಅದರಲ್ಲಿ ತುಂಬ ಉಳಿದಿರುತ್ತೆ ಇದು ರಾಗಿ ಹಾಲು. ಸೊ ಹಾಗಾಗಿ ಮತ್ತೆ 2 ಟೈಮ್ಸ್ ಫಿಲ್ಟರ್ ಮಾಡ್ಕೊತಿದ್ದೀನಿ. 2 ಟೈಮ್ಸ್ ಫಿಲ್ಟರ್ ಆದಮೇಲೆ ಅದು ಇಷ್ಟು ಬಂದಿತ್ತು. ಸೊ ಇದನ್ನು ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ರಾಗಿ ಹಲ್ವಾಯಿನ ಆ ಪಾತ್ರೆಗೆ ಡೈರೆಕ್ಟಾಗಿ ಮತ್ತೊಂದು ಸಲ ಫಿಲ್ಟರ್ ಮಾಡ್ತಾಯಿದ್ದೀನಿ. ಇದನ್ನು ಫುಲ್ ಫಿಲ್ಟರ್ ಮಾಡಾದಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಇಟ್ಕೊತಿದ್ದೀನಿ. ಇವಾಗಲೇ ಫುಲ್ ತುಪ್ಪ ಇಟ್ಟಾದಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಇರುತ್ತೆ. ಸೊ ಹಾಗಾಗಿ ನೀರಲ್ಲಿ ಹಾಕಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿಕೊಂಡು ರಾಗಿ ಹಾಲಿಗೆ ಮಿಕ್ಸ್ ಮಾಡ್ತೀನಿ. ಇವಾಗ ಬೆಲ್ಲ ಎಲ್ಲ ಮೆಲ್ಟ್ ಆದಮೇಲೆ ಅದನ್ನು ಫಿಲ್ಟರ್ ಮಾಡಿ ರಾಗಿ ಹಾಲಿಗೆ ಮಿಕ್ಸ್ ಮಾಡ್ತೀನಿ. ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಬೆಲ್ಲ ಹಾಕ್ಕೊಳ್ಳಿ. ನಾನು ಅಷ್ಟು ಹಾಕಿಲ್ಲ, ಅದರಲ್ಲಿ ಫುಲ್ ಮುಕ್ಕಾಲಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಗ್ಯಾಸ್ ಹಚ್ಚಿ ಇದನ್ನ ಇಡ್ತಾಯಿದ್ದೀನಿ. ಇವಾಗ ಇದನ್ನು ಕೈ ಬಿಡದೇ ಇದನ್ನು ತಿರುಗಿಸ್ತಾ ಇರಬೇಕು. ಕೈ ಬಿಟ್ಟರೆ ಅದು ತಳ ಹಿಡಿಯುತ್ತೆ. ಸೊ ಹಂಗಾಗಿ ತಿರುಗಿಸ್ತಾನೆ ಇರಬೇಕು ಇದನ್ನು. ಫಸ್ಟ್ ಇದೇ ಥರ ಪೀಸ್ ಥರ ಅನಿಸುತ್ತೆ. ನೀವು ಇದೇನೋ ಹಾಳಾಗಿದೆ ಅಂತ ಅಂದ್ಕೊಂಬೇಡಿ. ಹೀಗೆ ಆಗ್ತಾ ಅದು ತಿಕ್ಕಾಗುತ್ತೆ. ಇದು ಫುಲ್ ತಿಕ್ಕಾಗ್ತಾ ಬಂದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಇವಾಗ 1 ಸ್ಪೂನ್ ತುಪ್ಪ ಹಾಕಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಕೈ ಬಿಡ್ದೇ ಇದನ್ನು ಮಿಕ್ಸ್ ಮಾಡಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಇದು ರೆಡಿಯಾಗಿರುತ್ತೆ. ಇವಾಗ ಇದನ್ನು ನಾನು ತುಪ್ಪ ಸವರ್ಕೊಂಡಿರೋ ಪ್ಲೇಟಿಗೆ ಹಾಕಿ ಇದು ಫುಲ್ ಕೂಲ್ ಡೌನ್ ಆಗೋ ತನಕ ಹಾಗೆ ಬಿಡಬೇಕು. ಫುಲ್ ಕೂಲ್ ಡೌನ್ ಆಗಬೇಕು. ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲೇ ಫುಲ್ ಕೂಲ್ ಡೌನ್ ಆಗಬೇಕು. ಅದಾಗಿದ್ಮೇಲೆ ಅದನ್ನು ಪೀಸ್ ಮಾಡಬೇಕು. ಅಲ್ಲಿ ತನಕ ಇದನ್ನು ಏನು ಮಾಡೋಕ್ಕೆ ಹೋಗಬೇಡಿ, ಅವಾಗ ಶೇಪ್ ಹಾಳಾಗುತ್ತೆ ಅದ್ರದ್ದು. ಸೊ ಪ್ಲೇಟಿಗೆ ನೀಟಾಗಿ ಸವರ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ. ತಿನ್ನುವಾಗಲೂ ಮಧ್ಯ ಇದು ತುಂಬ ಪ್ಲೈನ್ ರೆಸಿಪಿ ಅಲ್ವಾ. ಸೊ ಹಾಗಾಗಿ ತಿನ್ನುವಾಗಲೂ ಮಧ್ಯ ಗಸಗಸೆ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಸಗಸೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಫುಲ್ ಕೂಲ್ ಡೌನ್ ಆದಮೇಲೆ ಹೀಗಾಗಿದೆ. ಇವಾಗ ಇದನ್ನು ಕಟ್ ಮಾಡೋಣ. ನೋಡಿ, ಕಟ್ ಮಾಡ್ತಾಯಿದ್ದೀನಿ. ಪೀಸ್ ಎಷ್ಟು ಕರೆಕ್ಟಾಗಿ ಬರ್ತಾಯಿದೆ ಅಂತ. ಕಟ್ ಮಾಡಾದಮೇಲೆ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗ್ತಾಯಿದೆ. ಈ ರಾಗಿ ಹಲ್ವಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.